ಕಾರ್ತಿಕ್ ಅವರು ಈ ಸಲ ಬಿಗ್ ಬಾಸ್ ಹೆಂಗ್ ನಡೆಸ್ತಿದ್ದಾರೆ ಮ್ಯಾಮ್? ಸೂಪರಾಗಿ ನಡೆಸ್ತಾ ಇದ್ದಾರೆ. ಕಾಸ್ಟ್ ಅಂತೂ ಆಸಮ್ ಆಗಿದೆ. ಎಲ್ಲೆಲ್ಲಿ ಏನೇನು ಇರಬೇಕು ಆ ಟೈಮ್ಗೆ ಏನೇನು ಹೇಳ್ಬೇಕು ಎಲ್ಲನೂ ಹೇಳ್ತಾರೆ. ಎಲ್ಲರಿಗೂ ಚೆನ್ನಾಗಿ ಗೈಡ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಕಿಚ್ಚ. ಐ ಲವ್ ಹಿಮ್. ನನ್ನ ಫೇವ್ರೇಟ್ ಬಂದು ಕಾರ್ತಿಕ್. ಯಾಕೆ ಕಾರ್ತಿಕ್ ಅವರು ಅಷ್ಟೊಂದು ಫೇವ್ರೇಟು? ಗೇಮ್ಸಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಎಲ್ಲಾದ್ರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಕಾರ್ತಿಕ್ ಇಷ್ಟ, ಕಾರ್ತಿಕ್ ವಿನ್ ಆಗಬೇಕು. ಓಕೆ, ಯಾರು ಚೆನ್ನಾಗಿ ಆಟ ಆಡಲ್ಲ ಬಿಗ್ ಬಾಸ್ ಮನೆಗೆ? ನನಗೆ ನಮ್ರತಾ ಅನಿಸುತ್ತೆ. ನಮ್ರತಾ ಯಾಕೆ ಮ್ಯಾಮ್? ಅವರು ಸ್ವಲ್ಪ ಎಲ್ಲದಕ್ಕೂ ಪರ್ಸ್ನಲಾಗಿ ತೊಗೊತಾರೆ. ಕೆಲವೊಂದು ಟಾಪಿಕ್ ಏನೇ ಇದ್ರೂ ಅಲ್ಲಲ್ಲಿ ಬಿಡೋದಿಲ್ಲ. ಎಲಿಮಿನೇಟ್ ಮಾಡಿದೆ ನೀನು, ಹಾಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ ಅದು ಇಷ್ಟ ಆಗೋದಿಲ್ಲ ನನಗೆ. ಅದಕ್ಕೋಸ್ಕರ ಓಕೆ, ಸೊ ಕಾರ್ತಿಕ್ ಅವರು ತುಂಬಾ ಇಷ್ಟ ನಿಮಗೆ? ಹೌದು. ಕಾರ್ತಿಕ್ ಅವರು ಅಂದ ತಕ್ಷಣ ಏನಪ್ಪಾ ಅಂತಂದ್ರೆ, ಸೊ ಕಾರ್ತಿಕ್ ಅವರು ಮತ್ತೆ ಇವಾಗ ಇವರು ನಮ್ರತಾ ಅವರು ಸೊ ಜಾಸ್ತಿ ಕ್ಲೋಸ್ ಆಗಿದ್ದಾರೆ. ಅಂದ್ರೆ ಮುಂಚೆ ಅಷ್ಟೊಂದು ಕ್ಲೋಸ್ ಇರಲಿಲ್ಲ, ಇವಾಗ ಜಾಸ್ತಿ ಕ್ಲೋಸ್ ಆಗಿದ್ದಾರೆ. ಏನಕ್ಕೆ ಇರ್ಬೋದು? ಬಿಕಾಸ್ ಸಂಗೀತ ಸ್ವಲ್ಪ ಮಾತಾಡ್ತಿಲ್ಲಲ್ಲ, ಅದರಿಂದ ನಮ್ರತಾ ಕ್ಲೋಸ್ ಆಗಿದ್ದಾರೆ ಅಂತ ಅನ್ಸುತ್ತೆ ಕಾರ್ತಿಕ್ ಅವರು. ಅಂದ್ರೆ ಇವಾಗ ನಡಬರ್ಕ ಇವಾಗ ಹೌದು. ಇನ್ಶಿಯಲಿ ಕಾರ್ತಿಕ್ ಸಂಗೀತ ಗುಡ್ ಫ್ರೆಂಡ್ಸ್ ಆಗಿದ್ರು. ಇವಾಗ ಸ್ವಲ್ಪ ಅವ್ರ ಮಧ್ಯೆ ಏನೋ ಕ್ಲಾಶ್ ಆಗಿರೋದ್ರಿಂದ ನಮ್ರತಾ ಜೊತೆ ಕ್ಲೋಸ್ ಆಗಿದ್ದಾರೆ. ಬಟ್ ಕಾರ್ತಿಕ್ ಈಗಲೂ ಸಹ ಫ್ರೆಂಡ್ಶಿಪ್ ಇದೆ. ಬಟ್ ಸಂಗೀತ ಅವ್ರು ಅಕ್ಸೆಪ್ಟ್ ಮಾಡ್ತಿಲ್ಲ ಅಷ್ಟೇ. ಅಕಾರ್ಡಿಂಗ್ ಟು ಮೀ ಕಾರ್ತಿಕ್ ಈಸ್ ಅ ವೆರಿ ನೈಸ್ ಗಾಯ್. ಓಕೆ, ಸಂಗೀತ ಅವ್ರ ಬಗ್ಗೆ ಅಂದರೆ ಸಂಗೀತ ಮತ್ತು ಕಾರ್ತಿಕ್ ಅಷ್ಟೊಂದು ಮುಂಚೆ ಏನಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ದರು. ಇವಾಗ ಹತ್ರ ಏನಪ್ಪ ಅಂದರೆ ಜಾಸ್ತಿ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ? ಬಿಕಾಸ್ ಒಂದ್ಸರಿ ಬಂದು ಎಲಿಮಿನೇಟ್ ಮಾಡಿದ್ರು ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಬೇಕಾ ಅಥವಾ ಬೇರೆಯವ್ರು ಇಂಪಾರ್ಟೆಂಟ್ ಅಂದರೆ ಬೇರೆಯವ್ರು ಇಂಪಾರ್ಟೆಂಟ್ ಅಂತ ಹೇಳಿದ್ರಂತ ಅದು ಒಂದು ವಿಷಯಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಆಮೇಲೆ ಅವ್ರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಅದರಿಂದ ಅವರಿಬ್ಬರು ಅಷ್ಟು ಮಾತಾಡ್ತಿಲ್ಲ ಅಂತ ಅನ್ಕೋತೀನಿ. ಟಾಪ್ 1 ಟಾಪ್ 2 ಟಾಪ್ 3 ಯಾರು ಬರ್ಬೋದು? ವಿನಯ್, ಕಾರ್ತಿಕ್, ವರ್ತೂರ್ ಸಂತೋಷ್ ಬರ್ಬೋದು. ವರ್ತೂರ್ ಸಂತೋಷ್ ಟಾಪ್ 3 ಅಲ್ಲಿ ಏನಕ್ಕೆ ಮ್ಯಾಮ್? ಬಿಕಾಸ್ ಅವ್ರು ನಮ್ಮ ರೈತರು ಇದ್ದೇ ಇರ್ತಾರೆ. ಅದರಿಂದ ಓಕೆ, ಈ ಸಲ ಬಿಗ್ ಬಾಸ್ ಹೆಂಗ್ ನಡೀತಾ ಇದೆ ಮ್ಯಾಮ್? ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಸೊ ಕಿಚ್ಚ ಬಿಗ್ ಬಾಸ್ ನೋಡ್ತೀರಾ ಮ್ಯಾಮ್? ನೋಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರು ಇಷ್ಟ ನಿಮಗೆ ಕನ್ನಡ ಬಿಗ್ ಬಾಸ್ ಅಲ್ಲಿ? ಸಂಗೀತ ಅವರು. ಯಾಕೆ ಸಂಗೀತ ಅವ್ರು ಇಷ್ಟ ಮ್ಯಾಮ್? ಅವರು ಮಾತಾಡೋದೆಲ್ಲ ನೇರವಾಗಿ ಮಾತಾಡ್ತಾರೆ, ಹಿಂದೆ ಮುಂದೆ ಮಾತಾಡಲ್ಲ. ಅದಕ್ಕೋಸ್ಕರ ಸಂಗೀತ ಇಷ್ಟ. ಓಕೆ, ಸೊ ನೇರವಾಗಿ ಮಾತಾಡೋದ್ರಿಂದ ಒಬ್ಬೊಬ್ಬರಿಗೆ ಸೊ ಅದು ಹಾಗೆ ಬರ್ತಾ ಇಲ್ಲ, ಅದಕ್ಕೇನು ಹೇಳ್ತೀರಾ? ಹಾಗೆ ಬರ್ತಾ ಇಲ್ಲ ಅಂದರೆ ಮತ್ತು ಅವರು ಒಪಿನಿಯನ್ಸ್ ಎಲ್ಲ ನಮ್ಗೆ ಇಷ್ಟ ಆಗಿದೆ. ಹಾಗಾಗಿ ಅವ್ರ ಸಂಗೀತ ಅವರು ಇಷ್ಟ ಆಗಿರ್ತಿದ್ದಾರೆ. ಸಂಗೀತ ಅವರು ಅಂದ ತಕ್ಷಣ ಏನಪ್ಪ ಅಂದರೆ ಹೊರಗಡೆ ಜನತೆಗೆ ಸ್ವಲ್ಪ ಸೊ ಜಾಸ್ತಿ ಜಗಳ ಆಡ್ತಾರೆ, ಜಗಳ ಗಂಟೆ ಅಂತಾನೆ ಜಾಸ್ತಿ ಇದಾಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಹೇಳಬೇಕಂದ್ರೆ, ಆದರೆ ಅವರು ಇಷ್ಟ ಆದ ಪ್ರಕಾರ ನಮಗೆ ನೋಡ್ತಾ ಇರೋದಾಗಿಂತ ವಿನಯ್ಗೆ ಆಕೆಗೆ ಫೈಟಿಂಗ್ ಮಾಡಿದರೆ ಅವರೇ ಇಷ್ಟ. ಓಕೆ, ವಿನಯ್ ಅವರು ಅದೇ ಸಂಗೀತ ಅವರು ಜಾಸ್ತಿ ಜಗಳ ಆಡ್ತಾ ಇರ್ತಾರೆ. ಹೌದು. ಏನಕ್ಕೆ ಇರ್ಬೋದು? ಏನಕ್ಕೆ ಅವ್ರು ಅಲ್ಲಿ ಒಳಗಡೆ ಏನು ನಡೀತಿದೆ ಅಂತ ಅವರು ಇದನ್ನು ಮಾಡ್ತಾರಲ್ವ, ಅದು ವೋಟಿಂಗು ಇದು ಬಂದಾಗ ನಾವು ಇಷ್ಟಪಡೋದು ಸಂಗೀತನೇ. ವಿನಯ್ ಅಂತಲೂ ತುಂಬ ಇಷ್ಟ, ಮಕ್ಕಳಿಗೆಲ್ಲ ವಿನಯ್ ಇಷ್ಟ ಆಗ್ತಾರೆ. ವಿನಯ್. ಓಕೆ, ವಿನಯ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಏನು ಹೇಳೋದು, ಎಲ್ಲರೂ ಇಷ್ಟನೇ. ಎಲ್ಲರೂ ಇಷ್ಟ. ಓಕೆ, ಟಾಪ್ 1 ಟಾಪ್ 2 ಟಾಪ್ 3 ಯಾರು ಬರ್ಬೋದು? ಸಂಗೀತ ಟಾಪ್ 2, ವಿನಯ್ ಥರ್ಡ್ ಕಾರ್ತಿಕ್ ಬರ್ಬೋದು. ಓಕೆ, ಸೊ ಈ ಸಲ ಬಿಗ್ ಬಾಸ್ ಹೆಂಗ್ ನಡೆಸ್ಕೊಡ್ತಾ ಇದ್ದಾರೆ? ಚೆನ್ನಾಗಿ ನಡೆಸ್ಕೊಡ್ತಾರೆ. ಅದ್ರ ಬಗ್ಗೆ ಏನು ಹೇಳಬೇಕಾಗುತ್ತೆ? ಓಕೆ, ನಮ್ಮ ಕಿಚ್ಚ ಸುದೀಪ್ ಅವ್ರು ಯಾವ ಥರ ಮಾತಾಡ್ತಾ ಇದ್ದಾರೆ? ಕಿಚ್ಚ ಅಂದರೆ ಕಿಚ್ಚನ ಪಂಚಾಯಿತಿ ಅಂತ ಬಂದಾಗ ತುಂಬ ಚೆನ್ನಾಗಿ. ಅದಕ್ಕಾಗಿ ನಾವು ಎಲ್ಲ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಕೂತ್ಕೋತೀವಿ ನೋಡ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್.